ಈ ಕೆಚಪ್ನಲ್ಲಿ ಒಂದು ಇಂಗ್ರೀಡಿಯೆಂಟ್ ಏನು ಲಿಸ್ಟ್ ಮಾಡಿದ್ದಾರೆ, ಆ್ಯಸಿಡಿಟಿ ರೆಗ್ಯುಲೇಟರ್ E260 ಅಂತ ಇದೆ. ಅದೇನು ಅಂತ ತಿಳ್ಕೊಳ್ಳೋಣ. ಅದನ್ನು ಅಸೆಟಿಕ್ ಆ್ಯಸಿಡ್ ಅಂತ ಹೇಳ್ತಾರೆ. ಇದನ್ನು ತುಂಬ ದಿನ ಉಪಯೋಗಿಸಿದ್ರೆ ದೇಹದಲ್ಲಿ ಉಂಟಾಗುವಂಥ ಪರಿಣಾಮ ಏನು ಅಂತ ನೋಡಿದ್ರೆ ಹಲ್ಲಿನ ಸವಕಳಿ ಮತ್ತು ಹಲ್ಲು ಕೊಳೆಯುವಂತಹ ಸ್ಥಿತಿ, ಮತ್ತು ಜೀರ್ಣಾಂಗ ಸಮಸ್ಯೆ ಮತ್ತು ಗಂಟಲಿನ ಸಮಸ್ಯೆಗಳು ಬರಬಹುದು ಅಂತ ಇದನ್ನು ಗೂಗಲ್ ಮಾಡಿ ಸರ್ಚ್ ಮಾಡಿದಾಗ ತಿಳಿಯುತ್ತೆ. ಇದನ್ನು ಹೇಗೆ ತಯಾರು ಮಾಡ್ತಾರೆ ಅಂತಂದರೆ, ಇದನ್ನು ಮದ್ಯಸಾರ ಅಂದರೆ ಆಲ್ಕೋಹಾಲ್ ಬೇಸಿಂದ ತಯಾರು ಮಾಡ್ತಾರೆ. ನಾವು ಆಲ್ಕೋಹಾಲ್ ಅಂದರೆ ಮದ್ಯಪಾನ ಮಾಡಬಾರ್ದು ಅಂತ ಹೊರಗಡೆ ಎಲ್ಲ ಮಾತಾಡ್ತಾ ಇರ್ತೀವಿ. ಆದರೆ ಅದರಿಂದ ಮಾಡಿರೋವಂತಹ ಒಂದು ಪ್ರಾಡಕ್ಟ್ನ ನಾವು ಮಕ್ಕಳಿಗೂ ಸಹ ಕೊಡುವಂತಹ ಪರಿಸ್ಥಿತಿ. ಯಾಕೆ ಅಂದರೆ ನಾವು ಯಾರು ಈ E260 ಹೇಗಾಗುತ್ತೆ, ಅದನ್ನು ಹೇಗೆ ಮಾಡ್ತಾರೆ, ಅದು ಏನು ಪ್ರಾಡಕ್ಟು ಅಂತ ತಿಳಿದಲೇ ಅದನ್ನು ನಾವು ಕಣ್ಮುಚ್ಕೊಂಡು ತಿಂತಾ ಇರೋವಂತಹ ಒಂದು ಸತ್ಯಘಟನೆ. ಹಾಗೆ ಇದನ್ನು ಉಪಯೋಗಿಸೋದಕ್ಕೆ ಕಾರಣ ಏನು, ಆ್ಯಸಿಡಿಟಿ ರೆಗ್ಯುಲೇಟರ್ನ ಅಂತಂದರೆ ಶೆಲ್ಫ್ ಲೈಫ್, ಮಾರ್ಕೆಟ್ನಲ್ಲಿ ಹೆಚ್ಚು ದಿನ ಮಾರೋದಕ್ಕೆ ಅದು ಶೆಲ್ಫ್ ಲೈಫ್ ಇರಬೇಕು ಅಂತ ಹೇಳಿ. ತುಂಬ ದಿನ ಇದನ್ನು ಕೆಡದಲ್ಲೇ ಇಡಬಹುದು ಅಂತಂದರೆ ಮಾತ್ರ ಜನ ಅದನ್ನು ಬೈ ಮಾಡ್ತಾರೆ, ಅಂದರೆ ಅದನ್ನು ಉಪಯೋಗಿಸ್ತಾರೆ, ಎಲ್ಲ ಕಡೆ ಬಿಸ್ನೆಸ್ಗೆ ಸಪ್ಲೈ ಮಾಡೋದಕ್ಕೆ ಆಗುತ್ತೆ. ಸೊ ಒಂದು ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಆಗಬೇಕು, ಬೇಗ ಕೆಡಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಕೆಮಿಕಲ್ನ ಉಪಯೋಗಿಸ್ತಾ ಇದ್ದಾರೆ. ಅಂದರೆ ಇದು ಬಂದು ವ್ಯಾಪಾರೀಕರಣ ಆಯಿತು. ಆದರೆ ಇದರಿಂದ ಆಗುವಂತಹ ಆರೋಗ್ಯ ಸಮಸ್ಯೆ ಬಗ್ಗೆ ಕಾಳಜಿ ವಹಿಸಬೇಕು. ಒಂದು ಇನ್ನು ಒಂದು E1422 ಸ್ಟೆಬಿಲೈಸರ್ ಅಂತ ಇದೆ. ಇದೇನು ಅಂತ ಸರ್ಚ್ ಮಾಡಿದ್ರೆ ಮಾಡಿಫೈಡ್ ಸ್ಟಾರ್ಚ್ ಅಂತ ಇದೆ. ಇದನ್ನು ಉಪಯೋಗಿಸ್ತಾ ಇದ್ದರೆ ದೇಹಕ್ಕೆ ಏನಾಗುತ್ತೆ ಅಂತ ನೋಡಿದ್ರೆ ಒಬೆಸಿಟಿ, ದೇಹದಲ್ಲಿ ಅಡ್ಡ ಪರಿಣಾಮ ಆಗಿ ಜನ ದಪ್ಪನಾಗಿ ಆಗುತ್ತಾರೆ. ಒಂದು ಇನ್ನೊಂದು ಮಧುಮೇಹ ರೋಗ, ಡಯಾಬಿಟಿಸ್ ರೋಗ ಬರುವಂತಹ ಅವಕಾಶಗಳು ಇದೆ. ಹೃದಯಕ್ಕೆ ಸಂಬಂಧಿತ ಸಮಸ್ಯೆಗಳು ಬರುವಂತಹ ಪರಿಸ್ಥಿತಿಯೂ ಇದೆ. ಇನ್ನೊಂದು ಕೋಡಿದೆ, ಇದರಲ್ಲಿ E211 ಅಂತ ಹೇಳಿ. ಇದು ಏನು, ಇದನ್ನು ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತಾರೆ. ಅಂದರೆ ಕೆಡಬಾರ್ದು ಅಂತಹ ಕಾರಣಕ್ಕಾಗಿ ಉಪಯೋಗಿಸುವಂತಹ ಒಂದು ಕೆಮಿಕಲ್ಲು. ಇದನ್ನು ಸೋಡಿಯಂ ಬೆನ್ಜೋನೇಟ್ ಅಂತ ಹೇಳ್ತಾರೆ. ಈ ಸೋಡಿಯಂ ಬೆನ್ಜೋನೇಟ್ಗೆ ಒಂದು ಗುಣ ಇದೆ, ಇದು ಬೇಗ ಒಂದು ಬೆನ್ಝೇನ್ ಅನ್ನೋವಂತಹ ಒಂದು ಕೆಮಿಕಲ್ಗೆ ಮಾರ್ಪಾಡಾಗುತ್ತೆ. ಅದು ಮಾರ್ಪಾಡಾಗಿದ ತಕ್ಷಣ ಅದನ್ನು ಏನಂತ ಹೇಳ್ತೀವಿ ಅಂದರೆ ಅದನ್ನು ಕಾರ್ಸೋಜೆನಿಕ್ ಗುಣವುಳ್ಳಂತಹ ಒಂದು ವಸ್ತು ಅಂತ ಹೇಳ್ತೀವಿ. ಈ ಕಾರ್ಸೋಜೆನಿಕ್ಕು ತುಂಬ ದಿನದಲ್ಲಿ ನಮ್ಮ ದೇಹದಲ್ಲಿ ಸೇರ್ಪಡೆ ಆಗ್ತಾ ಇದ್ದರೆ ಅದರಿಂದ ತುಂಬ ಕಾಯಿಲೆಗಳು ಶುರು ಆಗುತ್ತೆ. ಕ್ಯಾನ್ಸರು ಸಹ ಅದರಲ್ಲಿ ಒಂದು.